ಹಾಯ್ ಫ್ರೆಂಡ್ಸ್, ನಾನು ಸುಮನ್. ಇವತ್ತು ನಾವು ಗಣೇಶನಿಗೆ ಮೊದಲನೇ ಪೂಜೆ ಏಕೆ ಮಾಡಬೇಕು ಎಂದು ಬನ್ನಿ ಇಲ್ಲಿ ತಿಳಿಸುತ್ತೇನೆ. ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಹೇಳುವುದನ್ನು ಕೇಳುತ್ತೀರಿ, ಗಣೇಶನಿಗೆ ಮೊದಲನೇ ಪೂಜೆ ಮಾಡಬೇಕು, ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ. ಎಲ್ಲ ಧಾರ್ಮಿಕ ಹಬ್ಬಗಳಲ್ಲಿ ಗಣಪತಿ ಪೂಜೆಯನ್ನು ಮೊದಲು ಏಕೆ ಮಾಡಲಾಗುತ್ತದೆ ಎಂಬುದು ಇಲ್ಲಿದೆ. ಭಾರತೀಯ ಪುರಾಣಗಳ ಪ್ರಕಾರ ಪೂಜೆಗಳು ಹಾಗೂ ಹೊಸ ಕೆಲಸಗಳು ಮೊದಲು ಗಣೇಶನಿಗೆ ಆರಾಧನೆಯೊಂದಿಗೆ ಪ್ರಾರಂಭವಾಗಲು ಎರಡು ಕಥೆಗಳಿದೆ. ಮೊದಲನೆಯದು ಎಲ್ಲರಿಗೂ ಗೊತ್ತಿರುವ ಗಣೇಶನ ಜನನದ ಕಥೆ. ಒಂದು ದಿನ ಪಾರ್ವತಿ ದೇವಿಯು ತನ್ನ ಮಗ ಗಣೇಶನಿಗೆ ತನ್ನ ಕೋಣೆಗಳನ್ನು ಕಾಯುವಂತೆ ಆದೇಶಿಸುತ್ತಾಳೆ. ಆ ಆದೇಶವನ್ನು ಅನುಸರಿಸಿ ಪುಟ್ಟ ಗಣೇಶನು ಶಿವನನ್ನು ಕೋಣೆಗೆ ಪ್ರವೇಶಿಸದಂತೆ ತಡೆಯುತ್ತಾನೆ. ಆದ್ದರಿಂದ ಕೆರಳಿದ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ. ಇದರಿಂದ ಪಾರ್ವತಿ ಕೋಪಗೊಂಡಳು. ಅಲ್ಲದೆ ಮಗನನ್ನು ಮರಳಿ ಬದುಕಿಸುವಂತೆ ಹಠ ಹಿಡಿದು ಕುಳಿತು ಬಿಡುತ್ತಾಳೆ. ನಂತರ ಶಿವನು ಗಣೇಶನ ತಲೆಯನ್ನು ಮರಿ ಆನೆಯ ತಲೆಯನ್ನಾಗಿ ತಂದು ಗಣೇಶನಿಗೆ ಬದಲಿಸಿ ಎಲ್ಲರೂ ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು ಎಂದು ಹೇಳುತ್ತಾರೆ. ಅನೇಕ ಸಂಪ್ರದಾಯಗಳು ಹಾಗೂ ನಂಬಿಕೆಯ ಪ್ರಕಾರ ಮನೆ ಇರಲಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ ಯಾವುದೇ ಪೂಜೆ ಅಥವಾ ಮಂಗಳಕರವಾದ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ. ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ. ಯಾವ ಕಾರಣಕ್ಕೆ ಗಣೇಶನನ್ನು ಮೊದಲ ಪೂಜಿಸುತ್ತದೆ ಎಂದು ಈ ಸಣ್ಣ ಕಥೆಯೊಂದಿಗೆ ತಿಳಿದು ಬರುತ್ತದೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ